Hi guys, welcome back you all into the CAD Design in Kannada YouTube ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ಒಂದು ಡ್ರಿಲ್ ಬಿಟ್ಟನ್ನು ಹೇಗೆ ಡಿಸೈನಿಂಗ್ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಇನ್ನು ಸಾಲಿಡ್ವರ್ಕ್ಸ್ ಸಾಫ್ಟ್ವೇರಲ್ಲಿ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅದೇ ರೀತಿ ನಾನು ಫಸ್ಟಿಗೆ ನಾವಿಲ್ಲಿ ಈ ಟಾಪ್ ವ್ಯೂ ಏನಿದೆ, ಸೊ ಟಾಪ್ ವ್ಯೂನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ದಿಸ್ ಟಾಪ್ ವ್ಯೂ ಅಲ್ಲಿ ರೇಡಿಯಸ್ 3 ಅಂತಿದೆ ಆ್ಯಂಡ್ ದಿಸ್ ಒನ್ ಈಸ್ 80 mm ಎಕ್ಸ್ಟ್ರೂಡ್ ಆಗಿದೆ, ರೈಟ್. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ನೀವು ಲಾಸ್ಟಿಗೆ ನಾನು ನಿಮಗೆ ಈ ಒಂದು ಡಿಸೈನಿಂಗ್ ಆದಮೇಲೆ ನಿಮಗೆ ಡ್ರಾಫ್ಟಿಂಗ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸಿಂಪ್ಲಿ ಸೆಲೆಕ್ಟ್ ಸ್ಕೆಚ್. ಇಲ್ಲಿ ನಮಗೆ ಸ್ಕೆಚ್ ಅಂತ ಮಾಡಿದಿಲ್ಲ, ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ದೆನ್ ಹಿಯರ್ ಫ್ರಂಟ್ ಪ್ಲೇನ್ ಅಂತಿದ್ದಿಲ್ಲ, ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಈ ಒಂದು ಡ್ರಾಯಿಂಗನ್ನು ಫ್ರಂಟ್ ಪ್ಲೇನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದೆನ್ ಫಸ್ಟಿಗೆ ಸರ್ಕಲ್ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಸರ್ಕಲ್, ಕ್ಲಿಕ್ ಒರಿಜಿನ್ ಪಾಯಿಂಟ್ ಆ್ಯಂಡ್ ಡ್ರ್ಯಾಗ್. ಸೊ ಇದರ ಒಂದು ರೇಡಿಯಸ್ ನಮಗೆ 3 mm ಅಂತೇಳಿ ಕೊಟ್ಟಿದ್ದ ಡ್ರಾಯಿಂಗಲ್ಲಿ. ಸೊ ಹಿಯರ್ 3 ಆ್ಯಂಡ್ ಸೇ ಎಂಟರ್ ಆ್ಯಂಡ್ ಇದನ್ನು ಝೂಮ್ ಔಟ್ ಮಾಡ್ಕೊಳ್ಳಿ, ರೈಟ್. ಸೊ ಮೌಸ್ನ ಮಿಡಲ್ ಮೌಸ್ ಕೀನನ್ನು ಯೂಸ್ ಮಾಡಿದ್ರೆ ಝೂಮ್ ಇನ್ ಝೂಮ್ ಔಟ್ ಕೂಡ ಮಾಡ್ಬೋದು ಇದರ ಸಿಂಪಲಾಗಿ, ರೈಟ್. ಸೊ ನೋಡ್ಬೋದು ಇಲ್ಲಿ ರೇಡಿಯಸ್ 3 mm ನಾನು ಡ್ರಾ ಮಾಡಿದ್ದೀನಿ. ಸೊ ನಾವು ವಿಲ್ ಎಕ್ಸ್ಟ್ರೂಡ್ ಅಪ್ ಟು 80 mm. ಇದನ್ನು ನಾವು 80 mm ಎಕ್ಸ್ಟ್ರೂಡ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಫೀಚರ್ ಕಮಾಂಡ್. ಹಿಯರ್ ವಿ ಹ್ಯಾವ್ ಎಕ್ಸ್ಟ್ರೂಡೆಡ್ ಬಾಸ್ ಬೇಸ್ ಅಂತೇಳಿ ಒಂದು ಕಮಾಂಡ್ ಇದೆ. ಸೊ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ದೆನ್ ಸೊ ಇದನ್ನು ಸಿಸ್ಟಮಲ್ಲಿ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಸಾಲಿಡ್ವರ್ಕ್ಸ್ ನನ್ನ ಒಂದು ಸಿಸ್ಟಮ್ಗೆ ಸಪೋರ್ಟ್ ಆಗೋಂಗಿಲ್ಲ, ಬಟ್ ಆದರೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಹಿಯರ್ ಸೊ ದಿಸ್ ಡಿಸ್ಟೆನ್ಸ್ ಈಸ್ 80 mm. ಸೊ ಇಲ್ಲಿ ಯೂನಿಟಲ್ಲಿ ಮಿಲಿಮೀಟರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ದೆನ್ ಸೇವ್. ಓಕೆ, ಸೊ ಫಸ್ಟಿಗೆ ನಾವು ಈ ರೀತಿ ಒಂದು 80 mm ಎಕ್ಸ್ಟ್ರೂಡ್ ಮಾಡ್ಕೊತೀವಿ, ರೈಟ್. ಸೊ ನೋಡ್ಬೋದು ಇಲ್ಲಿ ನಾವು ಸೊ ಇವಾಗ ಈ ಫೇಸನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ದಿಸ್ ಫೇಸ್ ಆ್ಯಂಡ್ ಇಲ್ಲಿ ಸ್ಕೆಚ್ ಅಂತೇಳಿ ಕಮಾಂಡ್ ಓಪನ್ ಆಗುತ್ತೆ, ಕ್ಲಿಕ್ ಹಿಯರ್. ಸೊ ನಾವು ಇವಾಗ ಈ ಒಂದು ಸ್ಕೆಚಲ್ಲಿ ನಾವು ನಮ್ಮ ಒಂದು ಈ ಡ್ರಿಲ್ ಬಿಟ್ನ ಸ್ಲಾಟ್ ಏನಿದೆಯಲ್ಲ, ಸೊ 25 mm ಪಿಚ್, ಟೋಟಲ್ ನಮಗೆ 60 mm ಹೈಟ್ ಆಗುತ್ತೆ. ಟೋಟಲ್ 80ಯಲ್ಲಿ ನಮಗೆ ಸೊ ಇಲ್ಲಿ ಒಂದು ಡೈಮೆನ್ಷನ್ ಮಿಸ್ ಆಗಿದೆ, 60 mm ಇದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಅಂತೇಳಿ. ಸೊ ಈ ರೀತಿ ಫೇಸ್ ಕ್ಲಿಕ್ ಮಾಡಿದ ತಕ್ಷಣ ಕನ್ವರ್ಟ್ ಎಂಟಿಟಿ ಮಾಡ್ಕೊಳ್ಳಿ, ಬಿಕಾಸ್ ಕನ್ವರ್ಟ್ ಎಂಟಿಟಿ ಮಾಡ್ಬೋದು. ಇಲ್ಲಾಂದರೆ ನೀವು ಅಗೇನ್ 6 mm ಒಂದು ರೇಡಿಯಸ್ ಕೂಡ ಡ್ರಾ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ನಾನು ಇಲ್ಲಿ ಕನ್ವರ್ಟ್ ಎಂಟಿಟಿ ಮಾಡಿದ್ದೀನಿ. ಅಂದರೆ ನಮಗೆ ಒಂದು ಈ ರೇಡಿಯಸ್ ಏನಿತ್ತಲ್ಲ ಡ್ರಾ ಮಾಡ್ತೀವಲ್ಲ, ಅದರ ಒಂದು ಲೈನ್ ಡ್ರಾ ಆಗುತ್ತೆ ಕನ್ವರ್ಟ್ ಎಂಟಿಟಿ ಮೇಲೆ ಕ್ಲಿಕ್ ಮಾಡಿದರೆ. ದೆನ್ ನಮಗಿಲ್ಲಿ ಫೀಚರಲ್ಲಿ ಹಿಯರ್ ಹೆಲಿಕ್ಸ್ ಆ್ಯಂಡ್ ಸ್ಪೈರಲ್ ಅಂತ ಒಂದು ಆಪ್ಷನ್ಸ್ ಇದೆ. ಸೆಲೆಕ್ಟ್ ದಟ್ ಒನ್ ಫೈಲ್. ಸೊ ನೋಡಿ ಇಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ಈ ರೀತಿ ಒಂದು ಪಾಯಿಂಟ್ ಸೆಲೆಕ್ಷನ್ ಆಗಿ ಬರುತ್ತೆ. ಇದು ನಿಮಗೆ ಐಸೋಮೆಟ್ರಿಕ್ ವ್ಯೂವಲ್ಲಿ ತೋರಿಸ್ಕೊಡ್ತೀನಿ, ರೈಟ್. ಕಂಟ್ರೋಲ್ 7 ಯೂಸ್ ಮಾಡ್ತಾ ಕೂಡ ನೀವು ಐಸೋಮೆಟ್ರಿಕ್ ವ್ಯೂವಲ್ಲಿ ನೋಡ್ತೀವಿ. ಸೊ ಫಸ್ಟಿಗೆ ನಾವು ಒಂದು ಇಲ್ಲಿ ಬಂದು ಹೆಲಿಕ್ಸ್ನ ಒಂದು ಹೈಟ್ ಮತ್ತು ಪಿಚ್ಚನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋಣ, ಬಿಕಾಸ್ ನಮ್ಮ ಒಂದು ಡ್ರಾಯಿಂಗಲ್ಲಿ ಹೈಟ್ ಮತ್ತು ಪಿಚ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಹೈಟ್ ಬಂದು 60 mm, ಡ್ರಾಯಿಂಗಲ್ಲಿ ಒಂದು ಡೈಮೆನ್ಷನ್ ಮಿಸ್ ಆಗಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಪಿಚ್ ಬಂದು 25 mm ಇದೆ. ಸೊ ರಿವರ್ಸ್ ಡೈರೆಕ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ನೋಡ್ಬೋದು ಇಲ್ಲಿ. ಸೊ ಕ್ಲಿಯರಾಗಿ ನಮಗೆ ಈ ಒಂದು ಹೆಲಿಕ್ಸ್ ಆ್ಯಂಡ್ ಸ್ಪೈರಲ್ ಕ್ರಿಯೇಟ್ ಆಗಿ ಬಂದಿದೆ. ಆ್ಯಂಡ್ ಈ ರೀತಿ ನಮ್ಗೆ ಮೇನ್ ಇಂಪಾರ್ಟೆಂಟ್ ಇದ್ದು ಆ್ಯಂಡ್ ಸೇ ಓಕೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡೋದಂದರೆ, ಸಿಂಪಲಾಗಿ ಇವಾಗ ಡ್ರಾ ಮಾಡಿರುವಂಥ ಈ ಒಂದು ಹೆಲಿಕ್ಸನ್ನು ನಾನು ಹೈಡ್ ಮಾಡ್ಕೊತೀನಿ, ಬಿಕಾಸ್ ಆಫ್ ನಮಗೆ ಒಂದು ಸ್ಲಾಟ್ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ರೈಟ್ ಕ್ಲಿಕ್, ಇಲ್ಲಿ ನಮಗೆ ಹೈಡ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ, ಕ್ಲಿಕ್ ಹಿಯರ್. ಸೊ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆ ಒಂದು ಡ್ರಾ ಮಾಡಿರುವಂಥ ಸ್ಪೈರಲ್ ಹೈಡ್ ಆಗುತ್ತೆ. ಅಗೇನ್ ಸೆಲೆಕ್ಟ್ ದಿಸ್ ಫೈಲ್ ಆ್ಯಂಡ್ ಸ್ಕೆಚ್, ಆ ಒಂದು ಫೇಸನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ಕೆಚ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಮಗೆ ನೋಡಿ ಈ ಡ್ರಾಯಿಂಗಲ್ಲಿ ಈ ಸೆಕ್ಷನ್ ನಮಗೆ ಎಲ್ಲೆಲ್ಲಿ ಕೊಟ್ಟಿದ್ದಾನಲ್ಲ, ಸೊ ಆ ಒಂದು ಡ್ರಾಯಿಂಗ್ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಇವಾಗ, ರೈಟ್. ಸೊ ಈ ಸೆಕ್ಷನ್ ನಮಗೆ ಎಲ್ಲೆಲ್ಲಿ ನೋಡಿ, ಸೊ ಇಲ್ಲಿ ಅದರ ಒಂದು ರೈಟ್ ಸೈಡಲ್ಲಿ ನೋಡ್ಬೋದು, ಅಲ್ಲಿ ಎಲ್ಲಿ ಅಂತ ಒಂದು ಇಲ್ಲಿ ರೈಟ್ ಇಲ್ಲಿ ಕ್ಲಿಕ್ ಕಟ್ ಮಾಡಿದ್ದಾನಲ್ಲ, ಸೊ ಅದನ್ನು ನಾನು ಇವಾಗ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾವು ನಮಗೆ ಮೇನ್ ಇಂಪಾರ್ಟೆಂಟ್ ಸರ್ಕಲ್ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸೊ ಇಲ್ಲಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ, ದೆನ್ ಸೇವ್. ಓಕೆ, ಸೊ ನಾವು ಸೆಲೆಕ್ಟ್ ದಿಸ್ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ದಿಸ್ ಡಯಾಮೀಟರ್ ಬಂದು ನಮಗೆ ಆ್ಯಸ್ ಪರ್ ಅವರ್ ಡ್ರಾಯಿಂಗ್ 2 mm ಕೊಟ್ಟಿದ್ದಾನೆ. ಸೊ ಇದು 1.78 ಏನಿದೆಯಲ್ಲ, ಸೊ ಅದನ್ನು ನಾವು ಇವಾಗ ಚೇಂಜ್ ಮಾಡ್ಕೊಳ್ಳೋಣ. ಸೊ ದಿಸ್ ಒನ್ ಈಸ್ 2 mm ಆ್ಯಂಡ್ ಎಂಟರ್. ಸೊ ಇಲ್ಲಿ ಸಿಂಪಲಾಗಿ ನೋಡ್ಬೋದು ಇವಾಗ. ಅಗೇನ್ ಫ್ರಮ್ ಸೊ ನಾನು ಇವಾಗ ಸರ್ಕಲ್ನ ಈ ಪಾಯಿಂಟ್ ಆ್ಯಂಡ್ ಈ ಒರಿಜಿನ್ ಪಾಯಿಂಟ್ನ ಸೆಲೆಕ್ಷನ್ ಮಾಡ್ಕೊಂಡು ಹಾರಿಜೆಂಟಲಾಗಿ ಅಂದರೆ ಒಂದೇ ಲೈನಲ್ಲಿ ಡ್ರಾ ಮಾಡಬೇಕು ನಮಗೆ ಸ್ಟ್ರೇಟ್ ಲೈನಲ್ಲಿ. ಅದಕ್ಕೆ
ಇಲ್ಲಿ ಮೇಕ್ ಹಾರಿಜೆಂಟಲ್ ಆಪ್ಷನ್ಸ್ ಇದೆಯಲ್ಲ, ಸೊ ಇದನ್ನು ಹಾರಿಜೆಂಟಲ್ ಕ್ಲಿಕ್ ಮಾಡಿ. ಈ ರೀತಿ ಒಂದು ಗ್ರೀನ್ ಕಲರ್ ನಿಮಗೆ ಸಿಂಬಲ್ ಬರುತ್ತೆ, ಹಾರಿಜೆಂಟಲ್ ಆಗಿದೆ ಅಂತೇಳಿ. ನಾವು ಸೆಲೆಕ್ಟ್ ದಿಸ್ ಲೈನ್ ಕಮಾಂಡ್. ಸೊ ಲೈನ್ ಕಮಾಂಡಲ್ಲಿ ಇಲ್ಲಿ ಡೌನ್ ಸೈಡಲ್ಲಿ ನಮಗೆ ಟ್ಯಾಂಜೆಂಟಿಂದ ಟಾಪ್ ನಾವೊಂದು ಕನ್ವರ್ಟೆಂಟ್ ಮಾಡಿದ್ದೀವಲ್ಲ, ಟಾಪ್ ಸರ್ಕಲ್ ಇದೆಯಲ್ಲ, ಸೊ ಅಲ್ಲಿ ಕೂಡ ಈ ರೀತಿ ಟ್ಯಾಂಜೆಂಟ್ ಸಿಂಬಲ್ ಬಂದಾಗ ಕ್ಲಿಕ್ ಮಾಡಿ. ಟ್ಯಾಂಜೆಂಟ್ ಸಿಂಬಲ್ ಬಂದಾಗ ಮಾತ್ರ ಕ್ಲಿಕ್ ಮಾಡೋಕ್ಕಾಗುತ್ತೆ. ನಾವು ರೈಟ್ ಕ್ಲಿಕ್ ಆ್ಯಂಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿ ಲೈನ್ ಕಮಾಂಡಿಂದ ಎಕ್ಸಿಸ್ಟ್ ಆಗ್ತೀವಿ ನಾವು ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇದರ ಒಂದು ಡಿಸ್ಟೆನ್ಸ್ ನಮಗೆ ಕೊಟ್ಟಿದ್ದಾನೆ. ಸೊ ಆ ಒಂದು ಡಿಸ್ಟೆನ್ಸ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಇವಾಗ. ಸೊ ಸೆಲೆಕ್ಟ್ ಸ್ಮಾರ್ಟ್ ಡೈಮೆನ್ಷನ್ ಫ್ರಮ್ ದಿಸ್ ಸರ್ಕಲ್ ಒರಿಜಿನ್ ಪಾಯಿಂಟಿಂದ ದಿಸ್ ಒರಿಜಿನ್ ಪಾಯಿಂಟಿಗೆ ನಮಗೆ 2.50 ಡಿಸ್ಟೆನ್ಸ್. ಸೊ ನಮಗೆ ಇಲ್ಲಿ 1.9 ಏನಿದೆಯಲ್ಲ, ಸೊ ಇದು ಬಂದು ನಮಗೆ 2.50 ಹ್ಯಾಸ್ ಪರ್ ಅವರ್ ಡ್ರಾಯಿಂಗ್. ದೆನ್ ಕ್ಲಿಕ್ ಓಕೆ. ಸೊ ಇದು ಮೇನ್ ಇಂಪಾರ್ಟೆಂಟ್ ಇದು ಕೂಡ ನಮಗೆ, ಯಾಕಂದರೆ ನಾವು ಮಟೀರಿಯಲ್ ಎಷ್ಟು ರಿಮೂವ್ ಮಾಡೋಕ್ಕಲ್ಲ ಅದಷ್ಟು ಹೊರಗಡೆ ಬರುತ್ತೆ ನೋಡಿ. ಇದಿಷ್ಟು ಔಟ್ಸೈಡ್ ಬಂದಿಲ್ಲ, ಅಷ್ಟು ಮಟೀರಿಯಲ್ ರಿಮೂವ್ ಆಗುತ್ತೆ. ಅಗೇನ್ ಫ್ರಮ್ ಒರಿಜಿನ್ ಪಾಯಿಂಟ್ ಟು ದಿಸ್ ಟಾಪ್ ಕಾರ್ನರ್, ಟಾಪ್ ನಾವು ಒಂದು ಲೈನ್ ಡ್ರಾ ಮಾಡಿದ್ದೀವಲ್ಲ, ಸೊ ದ್ಯಾಟ್ ಡಿಸ್ಟೆನ್ಸ್ ಈಸ್ 0.5 ನೋಡಿ. ಇದು ವರ್ಟಿಕಲ್ ಬರ್ತಾ ಇದೆ, ಹಾರಿಜೆಂಟಲ್ ಬರ್ತಾ ಇಲ್ಲ. ಸೊ ಈ ರೀತಿ ಡ್ರ್ಯಾಗ್ ಮಾಡಿದರೆ ನಮಗೆ ಹಾರಿಜೆಂಟಲ್ ಆಗಿ ಬರುತ್ತೆ. ಸೊ ಇಲ್ಲಿ ನಮಗೆ 0.36 ಏನು ತೋರಿಸ್ತಾ ಇದ್ದೀರಾ, ಸೊ ದ್ಯಾಟ್ ಒನ್ ಈಸ್ 0.50 ರೈಟ್. ದೆನ್ ಸೇ ಓಕೆ. ಸೊ ಈ ರೀತಿ ಸಿಂಪಲಾಗಿ ನಾವು ಈ ಒಂದು ಡೈಮೆನ್ಷನ್ನ ಕೊಡಬೇಕಾಗುತ್ತೆ. ನಾವು ಅಗೇನ್ ಸೆಲೆಕ್ಟ್ ದಿಸ್. ಸೊ ಇವಾಗ ನಾವು ಮೇನ್ ಇಂಪಾರ್ಟೆಂಟ್ ಅಂದರೆ ನಮಗೆ ಇಲ್ಲಿ ಟಾಪಲ್ಲಿ ನಾವು ಕನ್ವರ್ಟ್ ಎಂಟಿಟೀಸ್ ಮಾಡ್ಕೊಬೇಕು. ಸೊ ಫೇಸನ್ನು ಸೆಲೆಕ್ಷನ್ ಮಾಡ್ಕೊಂಡು ಕನ್ವರ್ಟ್ ಎಂಟಿಟೀಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ಈ ಒಂದು ಸರ್ಕಲ್ ಕೂಡ ಡ್ರಾ ಆಗಿ ಬರುತ್ತೆ. ಸೊ ಇವಾಗ ನಮಗೆ ಅನ್ವಾಂಟೆಡ್ ಲೈನ್ಸ್ ಏನಿದೆಯಲ್ಲ ಅದನ್ನು ಡಿಲೀಟ್ ಮಾಡ್ಬೇಕು ನಾವು ಬೈ ಯೂಸಿಂಗ್ ಟ್ರಿಮ್ ಕಮ್ಯಾಂಡ್. ಸೊ ನೋಡಿ ಈ ರೀತಿ ಡ್ರ್ಯಾಗ್ ಮಾಡಿ ಇನ್ಸೈಡಲ್ಲಿ. ಸೊ ಪ್ರೊಫೈಲ್ ನಂಬಕ್ಕಾಗಿಲ್ಲ ಆ್ಯಂಡ್ ಔಟ್ಸೈಡಲ್ಲಿ ಒಂದು ಸ್ವಲ್ಪ ಡ್ರಾ ಮಾಡಿ. ಸೊ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ಸಾಕು, ನಮಗೆ ಮಟೀರಿಯಲ್ ಆಲ್ರೆಡಿ ಲೈನ್ಸ್ ಡಿಲೀಟ್ ಆಗುತ್ತೆ ನೋಡಿ. ಇವಾಗ ನಮಗೆ ಇಲ್ಲಿ ಗ್ರೇ ಪೋರ್ಷನ್ ಶೇಡೆಡ್ ಆಗಿದೆಯಲ್ಲ, ಅದಷ್ಟು ಪೋರ್ಷನ್ ನಮಗೆ ಮಟೀರಿಯಲ್ ರಿಮೂವ್ ಆಗ್ಬೇಕು ನಮಗೆ. ಸೊ ಇದಿಷ್ಟೇ ಪೋರ್ಷನ್ ಬಿಟ್ಕೊಂಡು ಉಳ್ಕಿದೆಲ್ಲ ನೀವು ರಿಮೂವ್ ಮಾಡಿ, ಡಿಲೀಟ್ ಮಾಡಿ. ಅಂದರೆ ಟ್ರಿಮ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಡಿಲೀಟ್ ಮಾಡಿ. ಸೊ ನಾನು ಅಗೇನ್ ನಿಮಗೆ ಈ ಒಂದು ಐಸೋಮೆಟ್ರಿಕ್ ವ್ಯೂವಲ್ಲಿ ತೋರಿಸ್ತೀನಿ ಹೇಗೆ ಅಂತೇಳಿ. ಝೂಮ್ ಇನ್. ಸೊ ನಾವು ಬೈ ಯೂಸಿಂಗ್ ದಿಸ್ ನೋಡಿ, ಇವಾಗ ನಮಗೆ ಇಲ್ಲಿ ಸ್ಲಾಟ್ ಕಟ್ ನಮಗೆ ಹೈಡ್ ಆಗಿದೆ. ಸೊ ಅದಕ್ಕೆ ಇಲ್ಲಿ ಇದನ್ನು ಎಕ್ಸಿಸ್ಟ್ ಆಗಿ ಫಸ್ಟ್ ಮೇನ್ ಇಂಪಾರ್ಟೆಂಟ್, ಈ ಒಂದು ಡ್ರಾಯಿಂಗಿಂದ ಎಕ್ಸಿಸ್ಟ್ ಆಗಬೇಕಾಗುತ್ತೆ. ನಾವು ಆ ಒಂದು ಕಮಾಂಡ್ ಸೆಲೆಕ್ಷನ್ ಮಾಡ್ಕೊಂತೀವಲ್ಲ, ಅಲ್ಲಿಂದ ಎಕ್ಸಿಸ್ಟ್ ಆಗಬೇಕು ಮೇನ್ ಇಂಪಾರ್ಟೆಂಟ್. ನಾವು ನೋಡಿ ಇವಾಗ ನಮಗೆ ಇದೊಂದು ಸ್ವೀಪ್ ಕಟ್ ಆ್ಯಕ್ಟಿವೇಟ್ ಆಗಿದೆ. ಸೆಲೆಕ್ಟ್ ದ್ಯಾಟ್ ಸ್ವೀಪ್ ಕಪ್. ಆ ಒಂದು ಸ್ವೀಪ್ ಕಟ್ಟನ್ನು ಸೆಲೆಕ್ಷನ್ ಮಾಡಿದ ತಕ್ಷಣ ನೋಡಿ ನಮಗೆ ಸ್ಕೆಚ್ 3 ನಮಗೆ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇವಾಗ ನಮಗೆ ಪಾತ್ ತೋರಿಸ್ಬೇಕು, ಯಾವ ಒಂದು ಪಾತಿಗೆ ಅಷ್ಟು ಮಟೀರಿಯಲ್ ರಿಮೂವ್ ಮಾಡ್ಬೇಕು ಅಂತೇಳಿ. ಸೊ ಅದಕ್ಕೆ ಇಲ್ಲಿ ಟಾಪ್ ಇರೋ ಈ ಒಂದು ಇಲ್ಲಿ ಕ್ಲಿಕ್ ಮಾಡಿ ನಾವು ಸೆಲೆಕ್ಟ್ ಹಿಯರ್ ದಿಸ್ ಹೆಲಿಕ್ಸ್ ಆ್ಯಂಡ್ ಸ್ಪೈರಲ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ದೆನ್ ದಿಸ್ ನೋಡಿ ಇವಾಗ ಹೆಲಿಕ್ಸ್ ಆ್ಯಂಡ್ ಸ್ಪೈರಲ್ ಅಷ್ಟು ಆಟೋಮೆಟಿಕ್ಕಾಗಿ ಈ ರೀತಿ ಆ್ಯಡ್ ಆಗಿ ಬರುತ್ತೆ. ನಾವು ಕ್ಲಿಕ್ ಓಕೆ. ನಮಗೆ ಇವಾಗ ಈ ತೋರಿಸ್ತಿರುವಂತಹ ಮಟೀರಿಯಲ್ ನಮಗೆ ರಿಮೂವ್ ಆಗುತ್ತೆ, ಇದಿಷ್ಟು ಮಟೀರಿಯಲ್. ಸೊ ಇದಿಷ್ಟು ಮೇನ್ ಇಂಪಾರ್ಟೆಂಟ್ ನಮಗೆ ಇವಾಗ. ಸೊ ರೈಟ್. ಸೊ ನೋಡ್ಬೋದು ಕಂಪ್ಲೀಟಾಗಿ ನಾವು ಈ ರೀತಿ ಒಂದು ಸ್ಲಾಟ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನಿಮಗೆ ಇನ್ನೂ ಕ್ಲಿಯರಾಗಿ ತೋರಿಸ್ಬೇಕಂದ್ರೆ ಇಲ್ಲಿ ವೈಟ್ ಪ್ಲೇನ್ ಅಂತೇಳಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ರೈಟ್. ಸೊ ಇನ್ನು ಡ್ರಾಯಿಂಗ್ ಸ್ವಲ್ಪ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಆ್ಯಂಡ್ ಸೊ ನೆಕ್ಸ್ಟ್ ಪ್ರೊಸೆಸ್ ಬಂದು ನಮಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಸರ್ಕ್ಯುಲರ್ ಪ್ಯಾಟರ್ನ್ ಆಪ್ಷನ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಕ್ಲಿಕ್ ಹಿಯರ್. ಸೊ ಸಾರಿ, ನಾನು ಇಲ್ಲಿ ಲೀನಿಯರ್ ಪ್ಯಾಟರ್ನ್ ಆಪ್ಷನ್ಸ್ ಇದೆಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನಾವು ಇಲ್ಲಿ ಲೀನಿಯರ್ ಪ್ಯಾಟರ್ನ್ ಆಪ್ಷನ್ಸ್ ಯೂಸ್ ಮಾಡ್ಬೋದು, ಸರ್ಕ್ಯುಲರ್ ಪ್ಯಾಟರ್ನ್ ಆಪ್ಷನ್ಸ್ ಯೂಸ್ ಮಾಡಬೇಕು. ಸೊ ಕ್ಲೋಸ್ ದಿಸ್ ಕಮ್ಯಾಂಡ್. ಸೊ ನಾವು ಇಯರ್ ಮೇಲೆ ಕ್ಲಿಕ್ ಮಾಡಿ ವಿ ಹ್ಯಾವ್ ಹಿಯರ್ ಸರ್ಕ್ಯುಲರ್ ಪ್ಯಾಟರ್ನ್ ಅಂತೇಳಿ ಆಪ್ಷನ್ಸ್ ಇದೆ. ಸೆಲೆಕ್ಟ್ ದಟ್ ಕಮ್ಯಾಂಡ್. ಸೊ ನೋಡಿ ಓಕೆ. ಸೊ ಈ ಮೇನ್ ಇಂಪಾರ್ಟೆಂಟ್ ಡೈರೆಕ್ಷನ್ 1 ಅಂತೇಳಿ ಇದೆಯಲ್ಲ, ಸೊ ಡೈರೆಕ್ಷನ್ 1 ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನಾವು ಫಸ್ಟಿಗೆ. ಸಾರಿ, ನಾನು ಇಲ್ಲಿ ಫೀಚರ್ ಆ್ಯಂಡ್ ಫೇಸಸ್ ಇದೆಲ್ಲ ಅಲ್ಲಿ ಸೆಲೆಕ್ಟ್ ಆಗಿದೆ. ಸೊ ಅದಕ್ಕೆ ಇದು ಬೇಗ ಆಗ್ತಾಯಿಲ್ಲ. ಜಸ್ಟ್ ಎ ಮಿನಿಟ್. ಫಸ್ಟ್ ಇಲ್ಲಿ ಡೈರೆಕ್ಷನ್ 1 ಮೇಲೆ ಕ್ಲಿಕ್ ಮಾಡಿ. ರೈಟ್. ಈ ರೀತಿ ಆ ಒಂದು ಬ್ಲೂ ಕಲರ್ ಶೇಡ್ ಆಗಿರ್ಬೇಕು ನಮಗೆ. ದೆನ್ ಸೆಲೆಕ್ಟ್ ದಿಸ್ ಫೇಸ್. ರೈಟ್. ಸೊ ಡೈರೆಕ್ಷನ್ 1 ಮೇಲೆ ಬ್ಲೂ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಟಾಪ್ ಫೇಸ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಫೀಚರ್ ಆ್ಯಂಡ್ ಫೇಸಸ್ ಇದೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫೀಚರ್ ಆ್ಯಂಡ್ ಫೇಸಸ್ ಯಾವ ಒಂದು ಫೀಚರ್ ನಾವು ರಿಮೂವ್ ಆಗ್ಬೇಕಂತೇಳಿ ನಾವು ಈ ಸ್ಲಾಟ್ನ ಇನ್ಸೈಡ್ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ನಾವು. ಜಸ್ಟ್ ಅ ಮಿನಿಟ್. ಈ ಒಂದು ನೋಡಿ ಈ ರೀತಿ ಸ್ಲಾಟ್ ಇನ್ಸೈಡ್ ಬಂದು ಕ್ಲಿಕ್ ಮಾಡಿದ್ರೆ ಸಾಕು ನಮಗೆ. ಆ್ಯಂಡ್ ಇಲ್ಲಿ ಈಕ್ವಲ್ ಆ್ಯಂಡ್ ಸ್ಪೇಸಿಂಗ್ ಅಂತಿದ್ದಲ್ಲ, ಇದು ಮೇನ್ ಇಂಪಾರ್ಟೆಂಟ್. ಈಕ್ವಲ್ ಆ್ಯಂಡ್ ಸ್ಪೇಸಿಂಗ್ 360 ಮತ್ತು ಇಲ್ಲಿ ನಮಗೆ 2 ಪ್ಯಾಟರ್ನ್ ಆಗಿ ಕ್ರಿಯೇಟ್ ಆಗ್ಬೇಕಂತೇಳಿ. ದೆನ್ ಕ್ಲಿಕ್ ಓಕೆ. ಈಕ್ವಲ್ ಆ್ಯಂಡ್ ಸ್ಪೇಸಿಂಗ್ ಮೇನ್ ಇಂಪಾರ್ಟೆಂಟ್. ಈಕ್ವಲ್ ಆ್ಯಂಡ್ ಸ್ಪೇಸಿಂಗ್ ಅದು ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ 360 ಕ್ರಿಯೇಟ್ ಆಗುತ್ತೆ, 360 ಆ್ಯಂಗಲಲ್ಲಿ ಕ್ರಿಯೇಟ್ ಆಗುತ್ತೆ, ಇಲ್ಲಂದ್ರೆ ಕ್ರಿಯೇಟ್ ಆಗೋದಿಲ್ಲ. ಸೊ ನೋಡಿ ಈ ರೀತಿ ಸಿಂಪಲ್ಲಾಗಿ ನಾವು 2 ಟೀತ್ ಇರುವಂತಹ ಡ್ರಿಲ್ ಬಿಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಸಮ್ಟೈಮ್ 3
ಟೀತ್ ಕೂಡ ಇರುತ್ತೆ, ಅದನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಆ್ಯಂಡ್ ನೆಕ್ಸ್ಟ್ ಫೈನಲ್ ಈಸ್ ನಮಗೆ ಇಲ್ಲಿ ಟಾಪ್ ಈ ಟಿಪ್ಪಲ್ಲಿ ನಮಗೆ ಇವಾಗ ಟಾಪ್ ಲೈನ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಟಿಪ್ಪಲ್ಲಿ ನಾವು ಶಾರ್ಪ್ ಕಾರ್ನರ್ ಮಾಡಬೇಕಲ್ಲ ಅದಕ್ಕೆ, ರೈಟ್. ಸೊ ಸೆಲೆಕ್ಟ್ ಟಾಪ್ ಪ್ಲೇನ್ ನಾವು. ಸೊ ಇಲ್ಲಿ 30 ಡಿಗ್ರಿಗೆ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗಿತ್ತು. ಸೊ ಅದಕ್ಕೆ ಸೊ ಈ ಒಂದು ಮಿಡಲ್ ಪಾಯಿಂಟಿಂದ ಸೇಮ್ ಅದೇ ರೀತಿ ಒಂದು ರೈಟ್ ಕ್ಲಿಕ್ ಹಿಯರ್ ಅಗೇನ್. ಸೊ ಈ ರೀತಿ ಒಂದು ಪ್ರೊಫೈಲನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಸಿಂಪಲಾಗಿ ಈ ರೀತಿ ಪ್ರೊಫೈಲ್ ಡ್ರಾ ಮಾಡ್ಕೊಂಡು ನಾವು ಇದರ ಒಂದು 30 ಡಿಗ್ರಿ ಆ್ಯಂಗಲ್ ಕೊಡೋಣ. ಸ್ಮಾರ್ಟ್ ಡೈಮೆನ್ಷನ್, ಸೆಲೆಕ್ಟ್ ದಿಸ್ ಲೈನ್ ಆ್ಯಂಡ್ ಇಲ್ಲಿ ಹಾರಿಜೆಂಟಲ್ ಲೈನ್ನ ಸೆಲೆಕ್ಷನ್ ಮಾಡಬೇಕಾಗುತ್ತೆ, ರೈಟ್. ಸೊ ನಮಗಿಲ್ಲಿ 33.52 ಡಿಗ್ರಿ ಏನಿದೆಯಲ್ಲ, ಸೊ ಅದು ನಮ್ಮ ಒಂದು ಡ್ರಾಯಿಂಗ್ ಪ್ರಕಾರ 30 ಡಿಗ್ರಿ ಆಗಬೇಕು. 30 ದೆನ್ ಎಂಟರ್. ಸೊ ರೈಟ್, ಇದಿಷ್ಟು ನಮಗೆ ಮೇನ್ ಇಂಪಾರ್ಟೆಂಟು, ರೈಟ್. ನಾವು ಸೊ ಇದ್ರ ಕೂಡ ಒಂದು ಡೈಮೆನ್ಷನ್ ಕೊಡ್ತೀನಿ ನಾನು, ಬಿಕಾಸ್ ಆಫ್ ನಮಗೆ ಒಂದು ನೀಟಾಗಿ ಕಾಣುತ್ತೆ ಅಂತೇಳಿ ಅಷ್ಟೇ. ಅದು ಡ್ರಾಯಿಂಗಲ್ಲಿಲ್ಲ, ಬಟ್ ನನ್ನ ಪ್ರಕಾರ ಸುಮ್ಮನೆ ಹಂಗೆ ಒಂದು ಅಂದಾಜಲ್ಲಿ ಕೊಡ್ತಾಯಿದ್ದೀನಿ. ಸೊ 1 mm ಅಂತೇಳಿ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ದೆನ್ ಓಕೆ. ಸೊ ರೈಟ್, ಈ ರೀತಿ ಸಿಂಪಲಾಗಿ ನಾವು ಈ ಒಂದು ಪ್ರೊಫೈಲ್ ಡ್ರಾ ಮಾಡ್ಕೊಬೇಕು. ದೆನ್ ಫೀಚರ್ಸಲ್ಲಿ ಹೋಗಿ ನಮಗೆ ರಿವಾಲ್ವ್ ಕಟ್. ಸೊ ಮಟೀರಿಯಲ್ ರಿಮೂವ್ ಮಾಡೋಕ್ಕಲ್ಲ, ಸೊ ರೌಂಡಾಗಿ ಮಟೀರಿಯಲ್ ರಿಮೂವ್ ಮಾಡಬೇಕು. ಅದಕ್ಕೆ ರಿವಾಲ್ವ್ ಕಟ್ ಆಪ್ಷನ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ, ರೈಟ್. ಸೆಲೆಕ್ಟ್ ದಟ್ ಕಮ್ಯಾಂಡ್. ಸೊ ಇಲ್ಲಿ ಆಕ್ಸಿಸ್ ಆಫ್ ರೆವಲ್ಯೂಷನ್ ಅಂತೇಳಿದೆ, ಅದಕ್ಕೆ ನಾನು ಇಲ್ಲಿ 1 mm ಡ್ರಾ ಮಾಡಿದ್ದಲ್ಲ, ಸೊ ಅದನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟ್ ಅದು ಕೂಡ. ದೆನ್ ನೋಡಿ, ಸೊ ಇದಿಷ್ಟು ಮಟೀರಿಯಲ್ ನಮಗೆ ರಿಮೂವ್ ಆಗಿ ಬರುತ್ತೆ ಇವಾಗ. ದೆನ್ ಸೆಲೆಕ್ಟ್ ಓಕೆ. ಸೊ ಈ ರೀತಿ ಸಿಂಪಲಾಗಿ ನಾವು ಈ ಒಂದು ಡ್ರಿಲ್ ಬಿಟ್ನ ಶಾರ್ಪ್ ಕಾರ್ನರನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ನೋಡ್ಬೋದು ಇಲ್ಲಿ ನಿಮಗೆ ಆ್ಯಂಗಲ್ ಯಾವ ರೀತಿ ಬೇಕು ಆ ರೀತಿ ನೀವು ಕ್ರಿಯೇಟ್ ಮಾಡ್ಕೊಬೋದು. ನಾನು ಇಲ್ಲಿ 30 ಡಿಗ್ರಿ ಅಂತ ಕೊಟ್ಟಿದ್ದೀನಿ. ಡ್ರಿಲ್ ಬಿಟ್ಟಲ್ಲಿ 45 ಇರುತ್ತೆ, 60 ಇರುತ್ತೆ, ರೈಟ್. ಸೊ ಲಾಸ್ಟ್ ಆಪ್ರೇಷನ್ ಬಂದು ನಾವು ಟಾಪ್ ಪ್ಲೇಸಲ್ಲಿ ಒಂದು ಗ್ರಿಪ್ಗೋಸ್ಕರ ಕೆಲವೊಂದಿಷ್ಟು ಗೈಡೆನ್ಸನ್ನು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಟಾಪ್ ಪ್ಲೇನ್ ಆ್ಯಂಡ್ ಸ್ಕೆಚ್ನ ಕ್ಲಿಕ್ ಮಾಡಿ. ಸೊ ನೋಡಿ, ಡ್ರಾಯಿಂಗಲ್ಲಿ ನೋಡ್ಬೋದು ಟಾಪಲ್ಲಿ ನಮಗೆ 10 mm ಡಿಸ್ಟೆನ್ಸಿಗೆ ಒಂದು ಸ್ಲಾಟ್ ಆ್ಯಂಡ್ 18 mm ಎಕ್ಸ್ಟ್ರೂಡ್ ಆಗಿದೆ, ರೈಟ್. ಸೊ ಅದಕ್ಕೆ ನಾನು ದಿಸ್ ಸೆಂಟರ್ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ದೆನ್ ಕ್ಲಿಕ್ ದಿಸ್ ಒರಿಜಿನ್ ಪಾಯಿಂಟ್, ಕ್ಲಿಕ್ ಹಿಯರ್ ಆ್ಯಂಡ್ ಸಿಂಪ್ಲಿ ಡ್ರ್ಯಾಗ್ ಆ್ಯಂಡ್ ಅಗೇನ್ ಕ್ಲಿಕ್ ಹಿಯರ್. ದೆನ್ ಕ್ಲೋಸ್ ದಿಸ್ ರೆಕ್ಟ್ಯಾಂಗಲ್ ಕಮೆಂಟ್. ಸೊ ಇವಾಗ ನಮಗೆ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸ್ ಇದೆ. ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಷನ್ ಮಾಡ್ಕೊಂಡು ಈ ಕ್ಲಿಕ್ ಹಿಯರ್, ಸೆಲೆಕ್ಟ್ ದಿಸ್ ಲೈನ್. ಸೊ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿ. ಸೊ ಡ್ರ್ಯಾಗ್ ಮಾಡಿದಾಗ ನಮಗೆ ಇಲ್ಲಿ 9.78 ಅಂತ ತೋರಿಸ್ತಾ ಇದೆಯಲ್ಲ. ಸೊ ದಿಸ್ ಡಿಸ್ಟೆನ್ಸ್ ಈಸ್ as per our drawing 10 mm. Then enter. Then again this vertical distance is ನಮಗೆ 1 mm ಅಂತೇಳಿ ಕೊಟ್ಟಿದ್ದಾನೆ. ಚೇಂಜ್ ದಿಸ್ ಒನ್. ಸೊ ಇದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ವಿಂಡೋ ಆಗುತ್ತೆ, ಮಾಡಿಫೈ. ದೆನ್ 1 mm ಸೇ ಎಂಟರ್, ರೈಟ್. ಸೊ ಇಲ್ಲಿ ಸಿಂಪಲ್ ನಾವು ಬೈ ಯೂಸಿಂಗ್ ಟ್ರಿಮ್ ಕಮ್ಯಾಂಡ್ ನಮಗೆ ಅನ್ವಾಂಟೆಡ್ ಲೈನ್ಸನ್ನು ಡಿಲೀಟ್ ಮಾಡ್ಕೊಂಡ್ರೆ ಸಾಕು ನಮಗೆ. ಸೊ this trim command and delete these unwanted lines. ಸೊ ಸಾರಿ, ಇದಕ್ಕಿಂತ ಮುಂಚೆ ನಾವು ಇಲ್ಲಿ ಕನ್ವರ್ಟ್ ಎಂಟಿಟಿ ಒಂದು ಸರ್ಕಲ್ನ ಕನ್ವರ್ಟ್ ಎಂಟಿಟಿ ಮಾಡ್ಕೊಬೇಕು ನಾವು, ರೈಟ್. ಸೊ ಕಂಟ್ರೋಲ್ Z ಯೂಸ್ ಮಾಡ್ಕೊಳ್ಳಿ. ಸೆಲೆಕ್ಟ್ ದಿಸ್ ಫೇಸ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಕನ್ವರ್ಟ್ ಎಂಟಿಟಿ ಮೇಲೆ ಕ್ಲಿಕ್ ಮಾಡಿ, ಅಲ್ಲೊಂದು ಲೈನ್ ಅಂದರೆ ಸರ್ಕಲ್. ಸೊ ನಾವು ಸಿಂಪಲಾಗಿ ಈ ಟ್ರಿಮ್ ಎಂಟಿಟಿ ಯೂಸ್ ಮಾಡ್ಕೊಂಡು ಸೊ ಇವ್ರ ಲೈನ್ ಡಿಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಟಾಪ್ಸಲ್ಲಿ ಒಂದ್ಸಲಿ ಆ್ಯಂಡ್ ಬಾಟಮಲ್ಲಿ ಒಂದ್ಸಲಿ ಡ್ರ್ಯಾಗ್ ಮಾಡಿ. ನೋಡಿ, ಇವಾಗ ಬೋತ್ ಸೈಡ್ ನಮಗೆ ಈ ರೀತಿ ಗ್ರೇ ಕಲರ್ ಆಗಿ ಬಂದಿದ್ದಿಲ್ಲ. ಸೊ ಇವಾಗ ಕಂಪ್ಲೀಟಾಗಿ ಕ್ಲೋಸ್ ಪ್ರೊಫೈಲ್ ಆಗಿದೆ ಅಂತೇಳಿ. ಸೊ ಇವಾಗ ಎಕ್ಸ್ಟ್ರೂಡ್ ಬಾಸ್ ಬೇಸನ್ ಆಪ್ಷನ್ಸ್ ಯೂಸ್ ಮಾಡ್ಕೊಳ್ಳಿ. ಟೋಟಲ್ ನಮಗೆ ಡಿಸ್ಟೆನ್ಸ್ ಬಂದು 18 mm ಅಂತೇಳಿ ಕೊಟ್ಟಿದ್ದಾನೆ, ರೈಟ್. ಸೊ ಸಿಂಪಲಾಗಿ 18 mm ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ದಿಸ್ ರಿವರ್ಸ್ ಡೈರೆಕ್ಷನ್. 18 mm ಆಲ್ರೆಡಿ ಇದೆ ನಮಗಿಲ್ಲಿ, ರೈಟ್. ದೆನ್ ಓಕೆ. ಸೊ ಈ ರೀತಿ ಸಿಂಪಲಾಗಿ ಈ ರೀತಿ ಗೈಡೆನ್ಸನ್ನು ಕ್ರಿಯೇಟ್ ಮಾಡ್ಕೊತೀವಿ. ಸೊ ನಮಗೆ ಇವಾಗ ಈ ಗೈಡೆನ್ಸ್ ಮೇಲೆ ನಮಗೆ ರೇಡಿಯಸ್ ಇದೆ. ಫಿಲೆಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಸಿಂಪಲಾಗಿ ಒಂದು ರೇಡಿಯಸ್ ಆಪ್ಷನ್ಸ್ ಡ್ರಾ ಮಾಡ್ಬೋದು. ಸೆಲೆಕ್ಟ್ ದಿಸ್ ಫಿಲೆಟ್ ಕಮ್ಯಾಂಡ್. ಸೊ ಫಿಲೆಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸಿಂಪಲಾಗಿ ಕ್ರಿಯೇಟ್ ಮಾಡ್ತೀವಿ ನೋಡಿ ಇವಾಗ, ರೈಟ್. ನಾವು ಇಲ್ಲಿ ರೇಡಿಯಸ್ ಆಲ್ರೆಡಿ 2 ಅಂತಿದೆ ನಮಗೆ. ಸೆಲೆಕ್ಟ್ 4 ಕಾರ್ನರ್. ಸೊ ಹಿಯರ್ ಅಗೇನ್ ಕ್ಲಿಕ್ ಹಿಯರ್. ನಾವು ಲಾಸ್ಟ್ ಒನ್. ಸೊ ಈ ರೀತಿ
ಈ ಒಂದು ಸಾಲಿಡ್ವರ್ಕ್ಸ್ ಏನಂದರೆ ನಾವು ಡ್ರಾಯಿಂಗ್ ರೊಟೇಟ್ ಮಾಡೋಕ್ಕೆ ಮುಂಚೆನೇ ಅದು ಅಂದರೆ ಕೆಲವೊಂದು ಸ್ಟಾಪ್ಲಿ ರೊಟೇಟ್ ಮಾಡಿದಷ್ಟೇ ಆ ಒಂದು ಕಾರ್ನರ್ ನಮಗೆ ಕಾಣುತ್ತೆ. ಬಟ್ ಇಲ್ಲಿ ಕರ್ಸರ್ ಅಲ್ಲಿ ತಗೊಂಡ್ರೆ ಸಾಕು ನಮಗೆ ಆಟೋಮೆಟಿಕ್ ಹೈಲೈಟ್ ಆಗುತ್ತೆ ಆ ಒಂದು ಪಾಯಿಂಟ್. 2M ಆಲ್ರೆಡಿ ಇದೆ. ಸೊ ದೆನ್ ಓಕೆ. ಸೊ ನೋಡಿ ಈ ರೀತಿ ಸಿಂಪಲಾಗಿ ಕ್ರಿಯೇಟ್ ಆಗಿದೆ. ಆ್ಯಂಡ್ ಇಲ್ಲಿ ಈ ಕಾರ್ನರಲ್ಲಿ 1mm ಇದೆ. 4 ಸೈಡ್ ಬೋತ್ಸ್ 4 ಸೈಡ್ ಸಿಂಪಲಾಗಿ ಫ್ಲಿಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಳ್ಳಿ. ಟೈಮ್ ಲೆಂತ್ ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್.